Hello everyone, welcome to our Learning Spot YouTube channel. So, ಕರೆಂಟ್ ಅಫೇರ್ಸ್ ದಿನಾಂಕ 5/9/2024 ಗುರುವಾರ. ಸೊ 5/9/2024 ಥರ್ಸ್ಡೇ. ಸೊ ಇವತ್ತಿನ ಕರೆಂಟ್ ಅಫೇರ್ಸ್ ತಿಳ್ಕೊಳ್ಳೋಣ. ಸೊ ಮೊದಲನೇದು ಬಂದು EPS ಪಿಂಚಣಿದಾರರಿಗೆ ಹೊಸ ಸೌಲಭ್ಯ ಘೋಷಣೆ. ಸೊ ಏನಪ್ಪ ಇದು EPS ಅಂತ ಅಂದರೆ, ಈ CPPS ಸೆಂಟ್ರಲೈಸ್ ಪೆನ್ಷನ್ ಪೇಮೆಂಟ್ ಸಿಸ್ಟಮ್ ಒಂದು ಸ್ಕೀಮ್ನಿಂದ ಏನು ಅಂತಂದರೆ, ಈ ದೇಶದ ಯಾವುದೇ ಬ್ಯಾಂಕ್ ಮತ್ತು ಯಾವುದೇ ಶಾಖೆಯಿಂದಲೂ ಈ ಪೆನ್ಷನ್ನ ಅವಕಾಶ ದೊರೆಯಲಿದೆ. ಇವಾಗ ಏನಾಗಿದೆ ಅಂತಂದರೆ, ಯಾವುದೋ ಈ ಲೋಕಲ್ ಆಫೀಸ್ಗಳಲ್ಲಿ, ಲೋಕಲ್ ಬಾಡೀಸಲ್ಲಿ ಯಾವುದಾದ್ರೂ ಒಂದು 4 ಬ್ಯಾಂಕ್ಗಳನ್ನು ಗುರುತಿಸಿ ಆ ಒಂದು ಖಾತೆಗೆ ಈ ಲೋಕಲ್ ಏನಿದೆ ತಾಲೂಕು ಆಫೀಸ್ಗಳಲ್ಲಿ ಈ ಕೆಲಸ ನಡೀತಿದೆ. ಬಟ್ ಈ ಒಂದು ಸೆಂಟ್ರಲೈಸ್ಡ್ ಪೆನ್ಷನ್ ಪೇಮೆಂಟ್ ಸಿಸ್ಟಮ್ ಸ್ಕೀಮಿಂದ ಯಾವುದೇ ಒಂದು ಬ್ಯಾಂಕ್ಗೆ ಡೈರೆಕ್ಟು ಈ ಪೆನ್ಷನ್ ಏನಿದೆ ಅದು ಜಮಾ ಆಗುತ್ತೆ. ಸೊ ಏನಿದು ಸೆಂಟ್ರಲೈಸ್ಡ್ ಪೆನ್ಷನ್ ಪೇಮೆಂಟ್ ಸಿಸ್ಟಮ್ ಅಂತ ಅಂದರೆ, so it represents a significant shift by providing a national centralized system that allows pension payout throughout any bank or branch in India. ಅಂದರೆ ನಾನು ಹೇಳಿದಾಗೆ, ಸೊ ಇವಾಗ ಯಾವ ರೀತಿ ಕೇವಲ ಕೆಲವೇ 5 ಬ್ರ್ಯಾಂಚ್ಗಳಿಗೆ ಈ ತಾಲೂಕು ಆಫೀಸಿಂದ ಒಂದು 4 ಬ್ಯಾಂಕ್ಗಳಿಗೆ ಪೆನ್ಷನ್ ಜಮಾ ಆಗ್ತಿತ್ತು. ಇವಾಗ ಆ ರೀತಿ ಇರೋದಿಲ್ಲ. ಡೈರೆಕ್ಟಾಗಿ ಅವ್ರ ಅಕೌಂಟ್ಗೆ ಯಾವ ಅಕೌಂಟ್ ಕೊಟ್ಟಿರ್ತಾರೆ ಆ ಅಕೌಂಟ್ಗೆ ಬಂದು ಜಮಾ ಆಗುತ್ತೆ. ಸೊ ಯಾರಿದರ ಬೆನಿಫಿಷರಿ ಅಂತಂದರೆ, ಸೊ ಒಂದು 78 ಲಕ್ಷದಷ್ಟು ಪೆನ್ಷನಿಯರ್ಸು ಈ ಒಂದು ಯೋಜನೆಯಲ್ಲಿ ಬೆನಿಫಿಟ್ನ ತಗೋತಾರೆ. ಸೊ ಮುಂದೆ ಅವ್ರು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತಂದರೆ, ಆಧಾರ್ ಬೇಸ್ಡ್ ಪೇಮೆಂಟ್ ಸಿಸ್ಟಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಇವಾಗ ಯಾವ ರೀತಿ ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ಆಧಾರ್ ಬೇಸ್ಡ್ ಪೇಮೆಂಟ್ ಸಿಸ್ಟಮಿಂದ ಬರುತ್ತೆ, ಈ ಪೆನ್ಷನ್ ಅನ್ನೋದು ಕೂಡ ಆಧಾರ್ ಬೇಸ್ಡ್ ಪೇಮೆಂಟ್ ಸಿಸ್ಟಮಿಂದ ಮಾಡಬೇಕು ಅಂತ ಈ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಸೊ ಮುಂದಿನ ಒಂದು ಸುದ್ದಿ ಬಂದು, ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಿನ್ನೆ ನಾವು ಇದು ಕರೆಂಟ್ ಅಫೇರ್ಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ, ಬ್ರೂನೈ ದೇಶಕ್ಕೆ ಭೇಟಿ ನೀಡಿರ್ತಾರೆ. ಸೊ ಭಾರತದ ಪ್ರಧಾನಮಂತ್ರಿ ಬ್ರೂನೈ ದೇಶಕ್ಕೆ ಭೇಟಿ ನೀಡಿರುವುದು ಇದೇ ಮೊದಲು. ಸೊ ಅವರು ನಿನ್ನೆ ಬ್ರೂನೈನ ಪ್ರಧಾನಮಂತ್ರಿಯವ್ರನ್ನ ಭೇಟಿ ಮಾಡಿ ಸೊ ಹಲವು ಮಾತುಕತೆಗಳನ್ನು ನಡೆಸಿದ್ರು. ಅವರು ಅಲ್ಲಿ ಒಂದು ಹೇಳಿದ್ದಾರೆ, ಏನಂತ, ಅಭಿವೃದ್ಧಿಗೆ ನಾವು ಬೆಂಬಲ ನೀಡ್ತೀವಿ ಹೊರತು ವಿಸ್ತರಣೆ ನೀತಿಗಲ್ಲ ಅಂತ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಸೊ ಇದರ ಅರ್ಥ, ನಾವು ಬೇರೆ ಅಂದರೆ ಚೈನಾಗೆ ಇದು ಪರೋಕ್ಷವಾಗಿ ಹೇಳಿರ್ತಕ್ಕಂಥದ್ದು, ನಾವು ಅಭಿವೃದ್ಧಿಗೆ ಒಂದು ಒತ್ತಡ ನೀಡುತ್ತೀವಿ ಹೊರತು ಈ ವಿಸ್ತರಣೆ ನೀತಿ ಅಂದರೆ ಬೇರೆ ದೇಶಗಳ ಭೂಮಿ ಭಾಗವನ್ನು ನಾವು ವಶಪಡಿಸಿಕೊಳ್ಳುವ ನೀತಿಗೆ ನಾವು ಬೆಂಬಲ ನೀಡೋದಿಲ್ಲ ಅಂತ ಹೇಳಿರ್ತಾರೆ ನರೇಂದ್ರ ಮೋದಿಯವರು. ಸೊ ಇಲ್ಲಿ ಪ್ರಮುಖ ಅಂಶಗಳು ಏನೇನು ಇಲ್ಲಿ ಡಿಸ್ಕಸ್ ಮಾಡಿದ್ರು ಅಂತಂದರೆ, ಸೊ ದ ಟೂ ಲೀಡರ್ಸ್ ಟುಕ್ ಸ್ಟಾಕ್ ಆಫ್ ಬೈಲ್ಯಾಟ್ರಲ್ ರಿಲೇಷನ್ಸ್ ಇನ್ಕ್ಲೂಡಿಂಗ್ ಇನ್ ಏರಿಯಾಸ್ ಆಫ್ ಡಿಫೆನ್ಸ್, ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟ್, ಎನರ್ಜಿ, ಸ್ಪೇಸ್ ಟೆಕ್ನಾಲಜಿ, ಹೆಲ್ತ್ ಆ್ಯಂಡ್ ಫಾರ್ಮಕ್ಯೂಟಿಕಲ್ಸ್ ಆ್ಯಂಡ್ ಕೆಪಾಸಿಟಿ ಬಿಲ್ಡಿಂಗ್ ಆ್ಯಂಡ್ ಕಲ್ಚರ್ ಆ್ಯಂಡ್ ಪೀಪಲ್ ಟು ಪೀಪಲ್ ಟೈಸ್. ಸೊ ಅವರು ಅದಾದ ನಂತರ ದೇ ಆಲ್ಸೋ ಎಕ್ಸ್ಚೇಂಜ್ ವ್ಯೂಸ್ ಆನ್ ರಿಲಿಜಿಯನ್ ಆ್ಯಂಡ್ ಗ್ಲೋಬಲ್ ಇಶ್ಯೂಸ್ ಆಫ್ ಮ್ಯೂಚುವಲ್ ಇಂಟ್ರೆಸ್ಟ್. ಸೊ ಇದಾದ ನಂತರ ನರೇಂದ್ರ ಮೋದಿಯವರು ನಿನ್ನೆ ಅಷ್ಟೇ ಸಿಂಗಾಪುರಕ್ಕೆ ತೆರಳಿರ್ತಾರೆ. ಸೊ ಗುರುವಾರ ಅವರಿಗೆ ಸಂಸತ್ ಭವನದಲ್ಲಿ ಅಧಿಕೃತ ಸ್ವಾಗತವನ್ನು ಅವರು ಸ್ವೀಕರಿಸಲಿದ್ದಾರೆ. ಅಂದರೆ ಇವತ್ತು ಗುರುವಾರ ಅಂತಂದರೆ. ಸೊ ಮುಂದಿನ ಸುದ್ದಿ ಬಂದು ಭಾರತದ ಪ್ರಮುಖ ಸರೋವರಗಳು. ಸೊ ಭಾರತದ ಪ್ರಮುಖ ಸರೋವರಗಳು ಯಾವ್ಯಾವುದು ಅಂತಂದರೆ, ಮೊದಲನೇದು ಡಲ್ ಸರೋವರ. ಸೊ ಡಲ್ ಸರೋವರನ ನೀವು ಎಲ್ಲಿ ಕಾಣ್ಬೋದು ಅಂತಂದರೆ, ಜಮ್ಮು ಮತ್ತು ಕಾಶ್ಮೀರದ ರಾಜಧಾನಿಯಾಗಿರುವ ಶ್ರೀನಗರ. ಸೊ ಈ ಒಂದು ಡಲ್ ಸರೋವರವನ್ನು ಏನಂತ ಕರೀತಾರೆ ಅಂತಂದರೆ, ಶ್ರೀನಗರದ ಆಭರಣ ಅಥವಾ ಕಾಶ್ಮೀರದ ಕಿರೀಟದಲ್ಲಿರುವ ರತ್ನ ಎಂದೇ ಈ ಒಂದು ಡಲ್ ಸರೋವರವನ್ನು ಪ್ರಖ್ಯಾತವಾಗಿ ವರ್ಣಿಸಲಾಗಿದೆ. ಸೊ ಈ ಒಂದು ಡಲ್ ಸರೋವರ 18 ಚದರ ಕಿಲೋಮೀಟರ್ ವಿಸ್ತಾರಣವಾಗಿದೆ. ಈ ಒಂದು ಡಲ್ ಸರೋವರದ ಪ್ರಮುಖ ಆಕರ್ಷಣೆ ಏನು ಅಂತ ಅಂದರೆ, ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ತಾವರೆ ಹೂವು ಹೆಚ್ಚಿನ ಪ್ರಮಾಣದಲ್ಲಿ ಹರಡುತ್ತವೆ ಮತ್ತು ಈ ಒಂದು ಡಲ್ ಸರೋವರ ಸುತ್ತವೂ ಕೇವಲ ಪರ್ವತ ಕಣಿವೆಗಳೇ ತುಂಬಿದೆ.
ಆದ್ದರಿಂದ ಈ ಒಂದು ಡಲ್ ಸರೋವರ ಹೆಚ್ಚು ಆಕರ್ಷಣೀಯವಾಗಿದೆ. ಮತ್ತು ಮುಂದಿನ ಸರೋವರ ಬಂದು ಸಂಬಾರ್ ಸರೋವರ ಎಲ್ಲಿದೆ ಅಂತಂದರೆ ರಾಜಸ್ಥಾನದಲ್ಲಿ ಈ ಸರೋವರ ಇದೆ. ಸೊ ಇದರಲ್ಲಿ ಮುಖ್ಯವಾದ MCQ ಕ್ವಶನ್ ಏನಂತ ಕೇಳ್ಬೋದು ಅಂತ ಅಂದರೆ, ಭಾರತದ ಅತಿ ದೊಡ್ಡ ಒಳನಾಡಿನ ಉಪ್ಪು ನೀರಿನ ಸರೋವರ ಯಾವುದು ಅಂತ ಕೇಳಿದ್ರೆ ರಾಜಸ್ಥಾನದ ಸಂಬಾರ್ ಸರೋವರ ಇದಕ್ಕೆ ಉತ್ತರವಾಗಲಿದೆ. ಈ ಒಂದು ಸರೋವರವನ್ನು 1990ರಲ್ಲಿ ಅಂತಾರಾಷ್ಟ್ರೀಯ ಜೌಗು ಪ್ರದೇಶ ಎಂದು ಘೋಷಿಸಲಾಯಿತು. ಬೇಸಿಗೆ ಸಂದರ್ಭದಲ್ಲಿ ರಾಜಸ್ಥಾನದಲ್ಲಿ ಅತಿ ಹೆಚ್ಚು ಬಿಸಿಲಿರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸರೋವರದ ಆಳ ಕಮ್ಮಿಯಾಗುತ್ತದೆ. ಇಲ್ಲಿ ಈ ಸರೋವರಕ್ಕೆ ಹರಿದು ಬರುವ ನದಿಗಳು ಯಾವುದು ಅಂತಂದರೆ ಸಮತ್, ಕಾರಿ, ಮಾಂತಾ, ಖಾಂಡಾಲ, ಮೆಡ್ಡಾ ಹಾಗೂ ರೂಪಂಗರ್. ಸೊ ನೆಕ್ಸ್ಟ್ ಸರೋವರ ಯಾವುದು ಅಂತಂದರೆ ಕೊಲ್ಲೇರು ಸರೋವರ. ಇದು ಭಾರತದ ಅತಿ ದೊಡ್ಡ ಸರೋವರವಾಗಿದೆ. ಸೊ ಇದು ಇಂಪಾರ್ಟೆಂಟ್ MCQ ಕ್ವೆಶ್ಚನ್. ಭಾರತದ ಅತಿ ದೊಡ್ಡ ಸರೋವರ ಯಾವುದು ಅಂತ ಅಂದರೆ ಅದು ಕೊಲ್ಲೇರು. ಇದು ಎಲ್ಲಿದೆ? ಆಂಧ್ರ ಪ್ರದೇಶದಲ್ಲಿದೆ. ಆಂಧ್ರ ಪ್ರದೇಶದ ಯಾವ್ಯಾವ ಜಿಲ್ಲೆಗಳಿಗೆ ಈ ಸರೋವರ ಸೇರಿಕೊಂಡಿದೆ ಅಂದರೆ ಕೃಷ್ಣ ಹಾಗೂ ಪಶ್ಚಿಮ ಗೋದಾವರಿ ವೃತ್ತವಾಗಿದೆ. ಸೊ ಇದನ್ನು ಕೂಡ ವನ್ಯಜೀವಿ ಧಾಮ ಎಂದು 1999ರಲ್ಲಿ ಘೋಷಿಸಲಾಗಿದೆ ಹಾಗೂ 2002ರಲ್ಲಿ ಅಂತಾರಾಷ್ಟ್ರೀಯ ಪ್ರಾಮುಖ್ಯ ಇರುವ ಜೌಗು ಪ್ರದೇಶ ಎಂದು ಇದಕ್ಕೆ ಸೇರಿಸಲಾಗಿದೆ. ಇದಕ್ಕೆ ಯಾವ್ಯಾವ ವಲಸೆ ಪಕ್ಷಿಗಳು ಯಾವ್ಯಾವ ಸಂದರ್ಭದಲ್ಲಿ ಬರುತ್ತೆ ಅಂದರೆ ಚಳಿಗಾಲದ ಸಂದರ್ಭದಲ್ಲಿ ಸೈಬೀರಿಯಾದ ಕೊಕ್ಕರೆ, ಐಬಿಸ್ ಬಣ್ಣದ ಕೊಕ್ಕರೆಗಳು ಬರುತ್ತವೆ. ಮುಂದಿನ ಸರೋವರ ಬಂದು ವೆಂಬನಾಡ್ ಸರೋವರ ಎಲ್ಲಿದೆ ಅಂತಂದರೆ ಕೇರಳದಲ್ಲಿದೆ. ಭಾರತದ ಅತಿ ಉದ್ದವಾದ ಸರೋವರ ಯಾವುದು ಅಂತಂದರೆ ವೆಂಬನಾಡ್ ಸರೋವರ. ಇದು ಕೇರಳದಲ್ಲಿದೆ. ಇದು MCQ ಕ್ವಶನ್ ಮತ್ತು ಇದು ಕೇರಳದ ಅತಿ ದೊಡ್ಡ ಸರೋವರವಾಗಿದೆ. ಇದನ್ನು ಕೂಡ 2002ರಲ್ಲಿ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಹೊಂದಿರುವ ಜೌಗು ಪ್ರದೇಶಗಳ ಪಟ್ಟಿಯಲ್ಲಿ ಇದನ್ನು ಕೂಡ ಸೇರಿಸಲಾಗಿದೆ. ಮುಂದಿನ ಸರೋವರ ಯಾವುದು ಇಂಪಾರ್ಟೆಂಟ್ ಅಂತಂದರೆ ಜಿಲ್ಕಾ ಸರೋವರ ಎಲ್ಲಿದೆ? ಒಡಿಶಾದಲ್ಲಿ ಈ ಒಂದು ಸರೋವರ ಇದೆ. ಈ ಒಂದು ಸರೋವರದ ವಿಶೇಷತೆ ಏನೆಂದರೆ ಏಷ್ಯಾದ ಅತಿ ದೊಡ್ಡ ಮತ್ತು ವಿಶ್ವದ 2ನೇ ಅತಿ ದೊಡ್ಡ ಲಗೂನ್ ಎಂದು ಈ ಸರೋವರವನ್ನು ಪರಿಗಣಿಸಲಾಗಿದೆ. ಇದು ಇಂಪಾರ್ಟೆಂಟ್. ಏಷ್ಯಾದ ಅತಿ ದೊಡ್ಡ ಮತ್ತು ವಿಶ್ವದ 2ನೇ ಅತಿ ದೊಡ್ಡ ಲಗೂನ್ ಎಂದು ಯಾವ ಸರೋವರ? ಇದು ಚಿಲ್ಕಾ ಸರೋವರ. ಎಲ್ಲಿದೆ? ಒಡಿಶಾದಲ್ಲಿದೆ. ಸೊ ಇದನ್ನು 1981ರಲ್ಲಿ ಜೌಗು ಪ್ರದೇಶ ಎಂದು ಒಂದು ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಸೊ ಈ ಒಂದು ಜಿಲ್ಕಾ ಸರೋವರದ ದ್ವೀಪದಲ್ಲಿರುವ ದೇವಾಲಯ ಯಾವುದು ಅಂತಂದರೆ ಕಲಿಜಾಯ್ ದೇವಾಲಯ. ಸೊ ಮುಂದಿನ ಸುದ್ದಿ ಏನು ಅಂದರೆ ಉಕ್ಕು ಆಮದು ಸುಂಕ ಹೆಚ್ಚಳಕ್ಕೆ ಚಿಂತನೆ. ಈ ಉಕ್ಕು ಉದ್ಯಮಿಗಳು ಒಂದು ಮೀಟಿಂಗ್ ಮಾಡಿರ್ತಾರೆ. ಅದರಲ್ಲಿ ಕೇಂದ್ರ ಉಕ್ಕು ಸಚಿವ HD ಕುಮಾರಸ್ವಾಮಿ ಅವರು ಕೂಡ ಇರ್ತಾರೆ. ಅವರಲ್ಲಿ ತಮ್ಮ ಕಷ್ಟಗಳನ್ನು ಹೇಳ್ಕೊಂಡಿರ್ತಾರೆ. ಯಾರು? ಈ ಉದ್ಯಮಿಗಳು ಚೀನಾದಿಂದ ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ಅವರು ಹೇಳಿದ್ದಾರೆ. ಹೀಗಾಗಿ ಚೀನಾದ ಉಕ್ಕಿನ ಆಮದಿನ ಮೇಲೆ ಹೆಚ್ಚಿನ ಸುಂಕ ವಿಧಿಸುವುದು ಅನಿವಾರ್ಯ ಎಂದು ಅವರು ಹೇಳಿದ್ದಾರೆ. ಇದರಲ್ಲಿ ನಾವು ಗಮನಿಸಬೇಕಾಗಿರೋದು ಏನು ಅಂತಂದರೆ ಅವರು ಮುಂದೆ ಹೇಳ್ತಾ ಹೋಗ್ತಾರೆ, ಭಾರತವು ವಿಶ್ವದ 2ನೇ ಅತಿ ದೊಡ್ಡ ಉಕ್ಕು ಉತ್ಪಾದಕ ಹಾಗೂ ಗ್ರಾಹಕ ದೇಶವಾಗಿದೆ. ಇದರಿಂದ ಈ ಒಂದು ಆಮದನ್ನು ಹೆಚ್ಚು ಮಾಡೋದ್ರಿಂದ ಭಾರತಕ್ಕೆ ಉಕ್ಕಿನ ಉದ್ಯಮವು ಹೊಸ ಎತ್ತರಕ್ಕೆ ಏರಲು ಸಿದ್ಧವಾಗಿದೆ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಪ್ರಮುಖವಾದ MCQ ಕ್ವಶನ್ ಏನಂತ ಕೇಳ್ಬೋದು ಅಂದರೆ ವಿಚ್ ಇಸ್ ದ ವರ್ಲ್ಡ್ಸ್ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕ್ರೂಡ್ ಸ್ಟೀಲ್ ಆ್ಯಂಡ್ ದ ವರ್ಲ್ಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಸ್ಪಾಂಜ್ ಐರನ್? ಅದು ಇಂಡಿಯಾ ಆಗಿದೆ. 2023ರಲ್ಲಿ ಟೋಟಲ್ 125.32 ಮಿಲಿಯನ್ ಟನ್ಸ್ ಅಷ್ಟು ಕ್ರೂಡ್ ಸ್ಟೀಲ್ ಮತ್ತು 121.29 ಮಿಲಿಯನ್ ಟನ್ಸ್ ಆಫ್ ಕಂಪ್ಲೀಟೆಡ್ ಸ್ಟೀಲ್ನ ಭಾರತ ಪ್ರೊಡ್ಯೂಸ್ ಆಗಿದೆ. ಸೊ ವರ್ಲ್ಡ್ಸ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕ್ರೂಡ್ ಸ್ಟೀಲ್ ಯಾವುದು ಅಂತಂದರೆ ಚೈನಾ, ಸೆಕೆಂಡ್ ಲಾರ್ಜೆಸ್ಟ್ ಇಂಡಿಯಾ. ಸೊ ನೆಕ್ಸ್ಟ್ ಸುದ್ದಿ ಬಂದು ಬೂಮೀಟ್ ಸಾಫ್ಟ್ವೇರ್ ಅನಾವರಣ. ಸೊ ಇದು ಯಾವ ಸಾಫ್ಟ್ವೇರ್, ಏನಕ್ಕೆ ಇದು ಅಂತಂದರೆ, ಸೊ ಇದೊಂದು
PDRL ಎಂಬ ಸಾಫ್ಟ್ವೇರ್ ಸಂಸ್ಥೆ ಇದನ್ನು ಸಿದ್ಧಪಡಿಸಿದೆ. ಈ ಒಂದು ಸಾಫ್ಟ್ವೇರ್ನ ಇದೇನು ಅಂತಂದರೆ ಡ್ರೋನ್ ಸೇವಾ ಪೂರೈಕೆದಾರರು ಮತ್ತು ರೈತರ ನಡುವೆ ಇರುವ ಅಂತರವನ್ನು ಕಡಿಮೆ ಮಾಡಲು ಈ ಒಂದು ಸಾಫ್ಟ್ವೇರ್ನ ಬಳಸ್ತಾರೆ. ಅಂದರೆ ಯಾರ್ಯಾರಿಗೆ ಡ್ರೋನ್ನ ಅವಶ್ಯಕತೆ ಇದೆ ಅವರು ಈ ಸಾಫ್ಟ್ವೇರ್ನಲ್ಲಿ ನೋಡ್ಬೋದು ಎಲ್ಲಿ ಡ್ರೋನ್ ಲಭ್ಯ ಇದೆ ಅಂತ. ಈ ಡ್ರೋನ್ನ ಸೇವೆ ಒದಗಿಸ್ತಾರಲ್ಲ ಅವರು ಕೂಡ ಇದರಲ್ಲಿ ನಮ್ಮಲ್ಲಿ ಇಷ್ಟು ಡ್ರೋನ್ ಇದೆ, ನೀವು ಇಷ್ಟು ಬಾಡಿಗೆಗೆ ತೊಗೊಬೋದು ಅಂತಂದು ಅವರು ಒಂದು ಈ ಸಾಫ್ಟ್ವೇರ್ನಲ್ಲಿ ಒಂದು ಇಂಟರ್ಫೇಸ್ ಹಾಕ್ಕೊಂಡಿರ್ತಾರೆ. ಸೊ ಈ ಯಾರು ಖರೀದಿ ಮಾಡಬೇಕು ಡ್ರೋನ್ನ ಬಾಡಿಗೆಗೆ ಅವರು ಕೂಡ ಇದನ್ನು ನೋಡ್ಬೋದು, ಯಾವ ಪ್ರದೇಶದಲ್ಲಿದೆ ಅಂತ ನೋಡಿ ಅದನ್ನು ಬಾಡಿಗೆಗೆ ತಗೊಳ್ಬೋದಾಗಿದೆ. ಸೊ ಇದೊಂದು ಈ ಥರ ಒಂದು ಸಾಫ್ಟ್ವೇರ್ನ ಈ PDRL ಸಾಫ್ಟ್ವೇರ್ ಸಂಸ್ಥೆ ಅನಾವರಣಗೊಳಿಸಿ ಅವರು ಏನಂತ ಹೇಳ್ತಾರೆ, ಪ್ರಾಯೋಜಿಕ ಯೋಜನೆ ಭಾಗವಾಗಿ ದಕ್ಷಿಣ ಭಾರತ ಹಾಗೂ ಗುಜರಾತ್ನ ಆಯ್ದ ಪ್ರದೇಶದಲ್ಲಿ ಇದನ್ನು ಆರಂಭಿಸಲಾಗಿದೆ. 2024 ಅಂತ್ಯದ ವೇಳೆಗೆ ದೇಶದೆಲ್ಲೆಡೆ ಇದನ್ನು ವಿಸ್ತರಿಸಲಾಗುವುದು ಎಂದು PDRL ಸಂಸ್ಥಾಪಕ ಹಾಗೂ CEO ವಿಶಾಲ್ ಧರಂಕರ್ ಹೇಳಿದ್ದಾರೆ. ಇದನ್ನು ಅನೇಕ ಭಾಷೆ, ಈಗ 6 ಭಾಷೆಯಲ್ಲಿ ಈ ಒಂದು ಸಾಫ್ಟ್ವೇರ್ ಲಭ್ಯವಾಗಿದೆ. ನೆಕ್ಸ್ಟು ಪ್ಯಾರಾಲಿಂಪಿಕ್ಸ್ ನಡೀತಾ ಇರೋದು ಪ್ಯಾರಿಸ್ನಲ್ಲಿ, ನಿಮಗೆಲ್ಲ ಗೊತ್ತೇ ಇದೆ. ಸೊ ನಿನ್ನೆ ಕೂಡ ಭಾರತ ಅನೇಕ ಪದಕಗಳನ್ನು ಗೆದ್ದಿದ್ದಾರೆ. ನಿನ್ನೆ ಯಾವ್ಯಾವುದರಲ್ಲಿ ಗೆದ್ದಿದ್ದಾರೆ ಭಾರತ ಅಂತಂದರೆ ಹರ್ವಿಂದರ್ ಸಿಂಗ್ ಆರ್ಚರಿ ಪುರುಷರ ಕಾಂಪೌಂಡ್ ರಿಕ್ವರ್ಕ್ ಓಪನ್ ವಿಭಾಗ ಮತ್ತು ಅವರು ಚಿನ್ನ ಗೆದ್ದಿರ್ತಾರೆ. ಮತ್ತು ನೆನ್ನೆ 3 ಬೆಳ್ಳಿ ಪದಕಗಳನ್ನು ಗೆದ್ದಿರ್ತಾರೆ. ಯಾರ್ಯಾರು ಅಂತಂದರೆ ಸಚಿನ್ ಕಿಲಾರಿ ಶಾಟ್ಪುಟ್ F46 ವಿಭಾಗ, ಮತ್ತು ಶರತ್ ಕುಮಾರ್ ಹೈ ಜಂಪ್ T63 ವಿಭಾಗ, ಅಜಿತ್ ಸಿಂಗ್ ಜಾವ್ಲಿನ್ ಥ್ರೋ F46 ವಿಭಾಗ ಮತ್ತು 2 ಕಂಚು ಪದಕಗಳನ್ನು ಕೂಡ ಗೆದ್ದಿರ್ತಾರೆ. ಯಾರ್ಯಾರು ಅಂತಂದರೆ ಮರಿಯಪ್ಪನ್ ತಂಗವೇಲು ಹೈ ಜಂಪ್ T63 ಮತ್ತು ಸುಂದರ್ ಸಿಂಗ್ ಗುರ್ಜರ್ ಜಾವ್ಲಿನ್ ಥ್ರೋ F46 ವಿಭಾಗ. ಸೊ ಇದು ಭಾರತ ಒಂದು ಐತಿಹಾಸಿಕ ಸಾಧನೆಯನ್ನು ಕೂಡ ಮಾಡಿದೆ. ಏನು ಅಂತಂದರೆ ಕಳೆದ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತ ಟೋಟಲ್ 21 ಪದಕಗಳನ್ನು ಗೆದ್ದಿದ್ದು, ಈಗ 22 ಪದಕ ಆಗಿದೆ. ಮತ್ತು ಇದರಲ್ಲಿ ಆರ್ಚರಿ ಹರ್ವಿಂದರ್ ಸಿಂಗ್ ಕೂಡ ಒಂದು ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಸೊ ಇವರು ಟೋಕಿಯೋ ಒಲಿಂಪಿಕ್ಸ್ನಲ್ಲಿ 3 ವರ್ಷಗಳ ಹಿಂದೆ ಕಂಚಿನ ಪದಕವನ್ನು ಜಯಿಸಿರ್ತಾರೆ. ಮತ್ತು ಭಾರತದ ಪರವಾಗಿ ಪ್ಯಾರಾಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಬಿಲ್ಗಾರ. ಆರ್ಚರಿಯಲ್ಲಿ ಇವರು ಮೊದಲನೇ ಗೋಲ್ಡ್ ಮೆಡಲ್ ತಂದಿರ್ತಾರೆ ಇಂಡಿಯಾಗೆ. ಸೊ ನಿನ್ನೆ ಟೋಟಲ್ ಮೆಡಲ್ ಸಂಖ್ಯೆ ಭಾರತದ್ದು 4 ಚಿನ್ನ 8 ಬೆಳ್ಳಿ 10 ಕಂಚಿನೊಂದಿಗೆ ಟೋಟಲ್ 22. 15ನೇ ಸ್ಥಾನದಲ್ಲಿ ಭಾರತ ಇತ್ತು, ನಿನ್ನೆ 18ನೇ ಸ್ಥಾನದಲ್ಲಿತ್ತು. ಮೊದಲನೇ ಸ್ಥಾನದಲ್ಲಿ ಚೀನಾ ಒಟ್ಟು 132 ಪದಕಗಳಿಂದ ಮೊದಲ ಸ್ಥಾನವನ್ನು ಕಾಪಾಡಿಕೊಂಡಿದೆ. ಸೊ ಇದಾಗಿತ್ತು ಇವತ್ತಿನ ಕರೆಂಟ್ ಅಫೇರ್ಸ್. ನಿಮಗೆ ಹೆಚ್ಚಿನ ಇದೇ ರೀತಿ ವಿಡಿಯೋಗಳಿಗೆ ಡೈಲಿ ಕರೆಂಟ್ ಅಫೇರ್ಸ್ಗಾಗಿ ಲರ್ನಿಂಗ್ ಸ್ಪಾಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು.